ಖಾನಾವಳಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಚಂದ್ರಮತಿ ಅವರು ಬಂದಿದ್ದಾರೆ. ಅವ್ರನ್ನ ಸ್ವಾಗತಿಸೋಣ. ಶರಣು ಶರಣಾರ್ಥಿಮ. ಶರಣ ಶರಣಾರ್ಥಿ. ಇವತ್ತು ನಮಗೆ ಯಾವ ಅಡುಗೆನ ತಿಳಿಸ್ಕೊಡೋದಕ್ಕೆ ಬಂದಿದ್ದೀರಾ? ಇವತ್ತು ಇದು ಸ್ವೀಟ್ ಹಾಲಿನಲ್ಲಿ ಇದು ಬಾಸುಂದಿ ಅಂತ ಮಾಡ್ತೀವಿ, ಪೂರಿ ಜೊತೆಗೆ ಇದು ತಿನ್ನೋದು. ಸರಿ ಸರಿ. ಸೊ ಇದಕ್ಕೆ ಏನೇನು ಪದಾರ್ಥಗಳು ಬೇಕಾಗುತ್ತೆ ಅಂತ ಒಂದ್ಸತಿ ತಿಳಿಸ್ಕೊಟ್ಬಿಡಿ. ಸಬ್ಬಕ್ಕಿ, ದ್ರಾಕ್ಷಿ, ಗೋಡಂಬೆ, ಏಲಕ್ಕಿ ಪುಡಿ, ಗಸಗಸೆ ಹುರಿದು ಪುಡಿ ಮಾಡಿ ತುಪ್ಪದಲ್ಲಿ ಹುರಿದು ಹಾಲಲ್ಲಿ ಬೇಯಿಸ್ಬೇಕು. ಗಸಗಸೆನ ನೀವು ಆಲ್ರೆಡಿ ಅದನ್ನ ರೆಡಿ ಮಾಡಿ ಬಿಸಿ ಮಾಡಿ ಪೌಡರ್ ಮಾಡ್ಕೊಂಡು ಬಂದಿದ್ದೀವಿ. ಸರಿ ಸರಿ. ಸೊ ಶುರು ಮಾಡೋಣ. ಏನ್ ಬೇಕು ನಿಮ್ಗೆ ಇವಾಗ? ಈಗ ನಮ್ಗೊಂದು ಬಾಂಡ್ಲಿ ಕೊಡಿ. ಇದರಲ್ಲಿ ಹಾಲು ಕಾಯಿಸಕ್ಕೆ ಇಡ್ತೀನಿ. 1 ಲೀಟರ್ ಪೂರ್ತಿ ಹಾಕ್ತಾ ಇದ್ದೀರಾ? ಹೌದು. ಅದು ಕಾಯ್ತಿದ್ದಂಗೆನೆ ನಾವು ಒಂದು ಬಾಂಡ್ಲಿಯಲ್ಲಿ ಇದನ್ನ ದ್ರಾಕ್ಷಿ, ಗೋಡಂಬಿ ಇವೆಲ್ಲ ಹುರಿದು ತುಪ್ಪದಲ್ಲಿ ಹುರಿಬೇಕು. 1 ಸ್ಪೂನ್ ಕೊಡಿ. ಈಗ ಮೊದಲಿಗೆ ತುಪ್ಪ ಹಾಕಿ ಇದು ಸಬ್ಬಕ್ಕಿ ಹುರಿಬೇಕು. ನೀವು ಮೂಲತಃ ಯಾವ ಊರವರು? ನಮ್ದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಬಸವನೂರು ಊರು, ಬಸವನ ಬಾಗೇವಾಡಿ. ಓ, ಬಸವನ ಬಾಗೇವಾಡಿಯಿಂದ ಬಂದಿದ್ದೀರಾ? ಅಂದ್ರೆ ಬೆಂಗಳೂರಲ್ಲೇ ಇರ್ತೀನಿ ಅಂತ? ಇಲ್ಲೇ ಇರ್ತೀವಿ, ಬೆಂಗಳೂರು. ಎಷ್ಟು ವರ್ಷ ಆಯ್ತು ನೀವು ಬೆಂಗಳೂರು ಬಂದು? ಇಲ್ಲಿ ಬಂದು 45-46 ವರ್ಷ ಆಯ್ತು. ಇದು ಜಾಸ್ತಿ ಹಾಕೋದಿಲ್ಲ. ಸರಿ. ಸುಮ್ಮನೆ ಒಂದು 2 ಸ್ಪೂನು ಹಾಲು ಉಗ್ತಾ ಇದೆ ಅನ್ಸುತ್ತೆ. ಸಣ್ಣ ಮಾಡ್ತೀನಿ. ಇದು ಹಾಲಲ್ಲೇ ಕುದಿಬೇಕು. ಏನ್ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಮನೆಯವರೆಲ್ಲ? ಮಕ್ಳು ಎಷ್ಟು ಜನ ನಿಮ್ಗೆ? ಮಕ್ಕಳು 2. ಮಗಳು ಇಲ್ಲೇ ಬೆಂಗಳೂರಲ್ಲೇ ಶಾಂತಿನಗರಲ್ಲಿ ಇರ್ತಾಳೆ. ಹೌದಾ? ಮಗ ಒಬ್ನೇ. ಅದು ಗೋಲ್ಡನ್ ಬ್ರೌನ್ ಬರ್ಬೇಕಾ ಅಥವಾ? ಇಲ್ಲ ಆಗೋಯ್ತಿದ್ ಈಗ. ಹೌದಾ? ಹೌದಾ, ನೀವು ಡೈರೆಕ್ಟ್ ಆಗಿ ಅದಕ್ಕೆ ಹಾಕೋದು ಅಷ್ಟೇ. ಅದು ಎಷ್ಟೊತ್ತು ಕುದಿಬೇಕು? ಒಂದು ಸ್ವಲ್ಪ ಹೊತ್ತಿಗೆ ಕುದ್ಬಿಡ್ತದೆ. ಯಾಕಂದ್ರೆ ಇದು ಹುರಿದಿರ್ತೀವಲ್ಲ, ಇದು ಹುರಿದಿರ್ತೀವಿ ಮತ್ತೆ ಜಲ್ದಿ ಹಾಲು ಕುದ್ದಿರ್ತದೆ, ಬೇಗ ಇವನ್ನ ಜಾಸ್ತಿ ಹುರಿಯಂಗಿಲ್ಲ. ಸ್ವಲ್ಪ ನೋಡ್ತಾ ಇರ್ತೀರಾ ನಮ್ಮ ಬಸವ ಟಿವಿ? ಡೈಲಿ 1:30 ಆಯ್ತು ಅಂದ್ರೆ ಅಲ್ಲೇ. ಯಾವ್ಯಾವ ಕಾರ್ಯಕ್ರಮ ನೋಡ್ತಾ ಇರ್ತೀರಾ ನೀವು? ನನಗೆ ತುಂಬಾ ಇಷ್ಟ ಶಿವಪೂಜೆ. ಹೌದಾ? ನೋಡ್ತಾ ಇರ್ತೀರಾ? ತುಂಬಾ ಇಷ್ಟ ಶಿವಪೂಜೆ ಕಾರ್ಯಕ್ರಮ. ಎಲ್ಲ ಚೆನ್ನಾಗಿರ್ತಾವು. ಇವರು ಅನ್ನಪೂರ್ಣ ತಾಯಿ ಅಂತ. ಹೌದು ಹೌದು ಹೌದು. ಅದನ್ನಂತೂ ಒಂದ್ ದಿವಸ ಮರೆಯೋದಿಲ್ಲ. 2:30 ಕರೆಕ್ಟಾಗಿ ಬರ್ತಾರೆ. ಅಪ್ಪ ಅವ್ರದ್ದು, ಅಪ್ಪಾಜಿ ಅವ್ರದ್ದು ಪ್ರವಚನ ನೋಡ್ತಿರ್ತೀರಾ? ಇವಾಗ 9:30 ಮಾಡ್ತಾರೆ. ಮೊದಲು 10ಕ್ಕಿತ್ತು, ಇವಾಗ 9:30. ಏನೇನು ಅಂದ್ರೆ ಹವ್ಯಾಸಗಳು ನಿಮ್ಗೆ? ನಮಗ ಮನೆಯಲ್ಲಿ ಮಾಮೂಲಿ ಪೂಜೆ ಪುನಸ್ಕಾರ ಇದೆ, ಬತ್ತಿ ಮಾಡೋದು ಇವೆ. ಎಲ್ಲಿ ಹೋಗೋದಿಲ್ಲ, ಹೊರ ಕಾಲು ಸ್ವಲ್ಪ ನೋವು, ಎಲ್ಲಿ ಹೋಗಂಗಿಲ್ಲ. ಇದು ಮುಗಿತಿ. ಇದು ಅಲ್ಲ, ನೀವು ಅದಕ್ಕೆ ಇದ್ರಾಗ ಹುರಿಯೋ ಐಟಮ್ ಏನು ಇಲ್ಲ. ಇನ್ನು ಆಯ್ತು. ಇದು ಒಂದು ಗೋಡಂಬಿ ದ್ರಾಕ್ಷಿನ ನೀವು ಅದಕ್ಕೆ ಹಾಕಿದ್ದೀನಿ. ಇನ್ನು ಸಕ್ಕರೆ ಹಾಕ್ಬೇಕು, ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಇದು ಗಸಗಸೆ ಹುರಿದು ಪೌಡರ್ ಮಾಡಿರೋದು. ಸರಿ. ಅದು ಅಷ್ಟೇ, 1 ಸ್ಪೂನು. ಸರಿ. ಶುಗರ್ ಮಾತ್ರ ನಾವು ನೋಡ್ಕೊಂಡು ಹಾಕ್ತೀವಿ. ಸರಿ. ಬೇಕಾದ್ರೆ ಕೆಲವ್ರು ಬೇಕಾದ್ರೆ ಹಾಕೋಬಹುದು. ಹೌದು, ಎಷ್ಟು ಬೇಕು ಅಷ್ಟು. ಹಾಲಿಗೆ ಜಾಸ್ತಿ ಹಿಡಿಯುವುದಿಲ್ಲ ಶುಗರ್. ಹೌದು. ಅಂದ್ರೆ ಇದು ಖೀರ್ ಹದಕ್ಕೆ ಬರುತ್ತೆ ಅನ್ಸುತ್ತೆ ಅಲ್ವಾ? ಖೀರ್ಗೆ ಸ್ವಲ್ಪ ಜಾಸ್ತಿ ಹಾಕ್ತಾರೆ. ಈಗ ಒಂದೊಂದು ಎಷ್ಟು ನಿಮಿಷ ಬೇಕಾಗ್ಬೋದು ಕುದಿಯೋದಕ್ಕೆ? ಒಂದು 10 ಮಿನಿಟ್ಸ್. ಹೌದಾ? ಸರಿ. ಬಾಸುಂದಿ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಇದೇನೋ ರೆಡಿ ಮಾಡಿದೀರಾ ಇಲ್ಲಿ? ಏನೇನೋ ಏನ್ ಹೇಳ್ಕೊಡ್ತೀರಾ? ಮೊಸರು ಚಟ್ನಿ ಅಂತ. ಮೊಸರು ಚಟ್ನಿನ? ಮೊಸರು ಚಟ್ನಿಗೆ ಎಲ್ಲ ರೆಡಿ ಮಾಡಿ. ಹೌದಾ? ಏನೇನ್ ಬೇಕಾಗ್ಬೋದು ಮೊಸರು ಚಟ್ನಿಗೆ? ಇದು ಹುರ್ಗಡ್ಲೆ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ, ಜೀರಿಗೆ, ಅರಿಶಿನ, ಸಾಸಿವೆ, ಹಸಿಮೆಣಸಿನಕಾಯಿ, ಇಷ್ಟು ಬೇಕು. ಹೌದಾ? ಈಗ ಹೇಗ್ ಶುರು ಮಾಡೋದು? ಏನ್ ಬೇಕು ನಿಮ್ಗೆ? ಒಂದು ಬಾಂಡ್ಲಿ, ಸ್ವಲ್ಪ ಎಣ್ಣೆ ಕೊಡಿ. ಮನೇಲಿ ಎಷ್ಟು ಜನ ಮಕ್ಕಳು ಅಂದ್ರೆ? ಇಬ್ರು ಇದ್ದಾರೆ. ಏನ್ ಮಾಡ್ಕೊಂಡಿದ್ದಾರೆ ಮಕ್ಕಳು? ಮಗ ಬಿಸ್ನೆಸ್, ಮಗಳು ಕಾನ್ಫರೆನ್ಸ್ ಇದರಲ್ಲಿ ಕೆಲಸ ಮಾಡ್ತಾರೆ. ಹೌದಾ? ಮಕ್ಕಳದ್ ಮದ್ವೆ ಮಾಡಿದೀರಾ? ಇಬ್ರಿಗೂ ಆಗಿತ್ತು. ಹೌದಾ?
ಸ್ವಲ್ಪ ಅದೊಂಚೂರು ಸಾಸಿವೆ, ಸಣ್ಣ ಇಟ್ಕೊಳ್ಬೇಕನ್ಸುತ್ತೆ ಅಲ್ವಾ ಸಣ್ಣ, ನೀವು? ಜೀರಿಗೆ, ಅದು ಸ್ವಲ್ಪ ಕರಿಬೇವು ಒಗ್ಗರಣೆಗೆ. ಸರಿ ಸರಿ. ಇದೆಲ್ಲ ಉತ್ತರ ಕರ್ನಾಟಕ ಶೈಲಿಯ ಅಡಿಗೆ. ನಮ್ಮೂರ ಕಡೆ ಇದು ಏನ್ ಇಷ್ಟ ನಿಮ್ಗೆ ಅಡಿಗೆನಲ್ಲಿ? ನಮ್ಗೆ ನಮ್ಮೂರ ಅಡಿಗೆನೆ ರೊಟ್ಟಿ ಪಲ್ಯ. ಹೌದಾ? ಅವೇ ಇಷ್ಟ. ಮಾಡ್ತಿರ್ತೀರಾ ಮನೇಲಿ ರೊಟ್ಟಿ? ರೊಟ್ಟಿ ಮಾಡಲ್ಲ, ಚಪಾತಿ ಜಾಸ್ತಿ. ಕೈ ಸ್ವಲ್ಪ ನನಗೆ ತೊಂದರೆ ಇದೆ. ರೊಟ್ಟಿ ಮಾಡ್ತೀನಿ ಅಂದ್ರೆ ಈಗ ಬಿಟ್ಟಿದ್ದೀನಿ ಮಾಡೋದು. ಯಾಕಂದ್ರೆ ಅಲ್ಲಿ ಹುಟ್ಟಿ ಬೆಳೆದಂತವ್ರು ರೊಟ್ಟಿ ಅಂದ್ರೆ ತುಂಬಾ ಇಷ್ಟ ಪಡ್ತಾರೆ. ಹೌದೌದು. ಸಾಮಾನ್ಯವಾಗಿ ಒಂದು ಚಮಚ ಕೊಡಿ. ಎಷ್ಟು ಬೇಕು ಅಷ್ಟನ್ನ ಮಾತ್ರ ಹಾಕೊಳ್ಳೋದು. ತುಂಬಾನೇ ಇದು ಕೆಂಪಾಗೋ ತನಕ ಹುರಿಬಾರ್ದು. ಹೌದಾ? ಅಂದ್ರೆ ಸ್ವಲ್ಪ ಬೇಯೋದಕ್ಕೆ ಆದ್ರೆ ಸಾಕಲ್ವಾ? ಇದು ಒಗ್ಗರಣೆ ತಣ್ಣಗಾಕ್ಬೇಕು. ತಣ್ಣಗಾದ ನಂತರ ಅದಕ್ಕೆ ಮೊಸರಲ್ಲಿ ಬೆರೆಸ್ತೀವಿ. ಇದು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋದಿದೆ. ರುಬ್ಕೋಬೇಕಾದ್ನ ಒಂದ್ ಸ್ವಲ್ಪ ಇದನ್ನ ರುಬ್ಕೊಳ್ಳೋದಾ? ಇಲ್ಲ, ಇದು ಹಸಿಮೆಣಸಿನ್ಕಾಯಿ ಇವೆಲ್ಲ ಇಷ್ಟು ಪೂರ್ತಿ ಆಗ್ಬಿಡಿ. ಆಯ್ತು, ಮುಗೀತು. ಇಷ್ಟೇ, ಈಗ ಆಫ್ ಮಾಡ್ತೀನಿ. ಅದನ್ನ ಆ ಸೈಡ್ಗೆ ಇದು ಮಾಡ್ಕೊಂಡು ಅಷ್ಟೇ ಬೆಂದೋಗುತ್ತದು. ತಣ್ಣಗಾಗೋದ್ರ ಕರೆಕ್ಟಾಗಿ ಆಗುತ್ತೆ. ಮಿಕ್ಸಿ ಕೊಡಿ. ಇವಾಗ ರುಬ್ಕೊಳ್ತೀರಾ? ಹಸಿಮೆಣಸಿನ್ಕಾಯಿ ಎಷ್ಟು ತಗೊಳ್ತಾ ಇದ್ದೀರಾ? 5 ಇಲ್ಲ 6 ಮೆಣಸಿನ್ಕಾಯಿ. 6 ಮೆಣಸಿನ್ಕಾಯಿ. ಹುರುಗಡ್ಲೆ 2 ಸ್ಪೂನು. 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್ ಸಾಕು. ಸ್ವಲ್ಪ ಹಸಿ ಕರಿಬೇವು ಸ್ವಲ್ಪ ಸ್ವಲ್ಪ ಎಲ್ಲ ಹಸಿದೆ. ಜೀರಿಗೆನೂ ಹಸಿದೆ, 1 ಟೀ ಸ್ಪೂನ್. ಅಂದ್ರೆ ಇದು ಮೊಸರು ಚಟ್ನಿ ಅಂದ್ರೆ ನೀವು ಸಾಮಾನ್ಯ ರೊಟ್ಟಿಗೆಲ್ಲ? ಇಲ್ಲ, ಪೂರಿಗೆ ಮಾತ್ರ. ಮತ್ತೆ ಪಡ್ಡು ಮಾಡ್ತೀವಲ್ಲ, ಪಡ್ಡು, ಇಡ್ಲಿ. ನಮ್ಮ ಉತ್ತರ ಕರ್ನಾಟಕದ ಮೊಸರು ಚಟ್ನಿ ಇರಲೇಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಅರ್ಧ ಸ್ಪೂನ್ ಸಕ್ಕರೆ. ಅದು ಸ್ವೀಟ್ ಆಗುತ್ತೆ. ಮೊಸರು ಸಾಮಾನ್ಯ ಮೊಸರು ಸಿಹಿ ಬರುತ್ತೆ. ಹಾಕ್ಲೇಬೇಕು. ಹೌದಾ? ಅದು ಹಾಕಿದಾಗೇನೆ ಚೆನ್ನ. ಕೊತ್ತಂಬರಿ. ಮನೇಲಿ ಹೊಸ ತರ ಅಡಿಗೆಗಳು ಆಲ್ರೆಡಿ ನೀವೆಲ್ಲ ಕಲ್ತಾಗಿದೆ ಅಂದ್ರೆ ನಮ್ಮ ಒಂದು ಬಸವ ಟಿವಿ ನೋಡಿ ಏನೇನು ಹೊಸ ಅದ್ರಾಗಿಂದ ಎಲ್ಲ ಮಾಡ್ತಿದ್ವಿ ಮೊದಲಿಂದ. ಪರೋಟ ಅದು ಇದು ಎಲ್ಲ ತೋರಿಸ್ತಾರಲ್ಲ. ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಡ್ತೀರಾ? ನೋಡಿ, ಇದು ಸಾಕಲ್ವಾ? ಎಷ್ಟು? ಸ್ವಲ್ಪ ಅರಿಶಿನ ಹಾಕಿ ಇನ್ನೊಂದು ರೌಂಡ್. ಹೌದಾ? ಎಷ್ಟು ಅರಿಶಿನ ಹಾಕ್ತಾ ಇದ್ದೀರಾ? ಒಂದು ಸ್ವಲ್ಪ. ಸಾಕು, 1 ರೌಂಡ್. ಅಮ್ಮ, ಇದು ರುಬ್ಬಿದಾಗಿದೆ ಅಲ್ವಾ? ಇವಾಗ ಇದನ್ನೇನ್ ಮಾಡ್ತೀರಾ? ಈಗ ಇದಕ್ಕೆ ಮಿಕ್ಸ್ ಮಾಡಬೇಕು. ಹೌದಾ? ಸರಿ, ಇದಕ್ಕೆ ಮೊಸರಲ್ಲಿ ಮಿಕ್ಸ್ ಮಾಡಬೇಕು. ಇದೇ ಸಾಕು. ಓಕೆ. ಬಸವ ತತ್ವದ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡಿರ್ತೀರಾ ನೀವು. ಬಸವನ ಬಾಗೇವಾಡಿನಲ್ಲಿ ಇದ್ದೀರಾ ಅಂದ್ರೆ ಸಾಮಾನ್ಯವಾಗಿ ಏನಿಲ್ಲ, ಒಟ್ಟ ಮೊದ್ಲು ಅದೇ ಊರಾಗ ಹುಟ್ಟಿದೀವಲ್ಲ, ಅವತ್ತಿಂದ ಅದು ನಮ್ಗೆ ಬಸವಣ್ಣವ್ರ ರಚನೆ ನಮ್ಗೆ ಆಧಾರ. ಹೌದು. ಸಾಮಾನ್ಯವಾಗಿ ಯಾಕಂದ್ರೆ ಅಲ್ಲೇ ಹುಟ್ಟಿ ಬೆಳೆದಿದ್ದಂದ್ರೆ ಅಲ್ಲೇ ಹುಟ್ಟಿ ಬೆಳೆದಿರು. ನಮ್ಮನೆ ತಾಯಿ ತಂದೆ ಎಲ್ಲರೂ ಬಸವ ತತ್ವನೇ. ಸ್ವಲ್ಪ ನೀರು ಹಾಕಿ ಕೊಡಿ. ನೀರು ಹಾಕೊಳ್ಬೇಕಾ ಇದಕ್ಕೆ? ಮತ್ತೆ ಈ ಈರುಳ್ಳಿ ಒಗ್ಗರಣೆ ಇತ್ತಲ್ಲ, ಇದು ಕೂಡ ಬೆರೆಸ್ತೀನಿ. ಒಂದು ಸ್ಪೂನ್ ಪೂರ್ತಿ ಅದನ್ನ ಬೆರೆಸ್ಕೊಂಡ್ಬಿಟ್ಟು 1 ಸ್ಪೂನ್. ಇದು ಮೊಸರು ಚಟ್ನಿ ಮತ್ತೆ ಬಾಸುಂದಿ 2 ರೆಡಿ ಆಯ್ತು. ಹೌದಾ? ಇಷ್ಟೇನಾಯ್ತು? ಇದು ಏನ್ ಜೊತೆ ತಿನ್ಬೋದು? ಇದು ಪೂರಿ ಜೊತೆ, ಚಪಾತಿ, ಆಮೇಲೆ ಪಡ್ಡು. ಪುಡ್ಡು ಜೊತೆ. ನಮ್ಮೂರ್ ಕಡೆ ಎಲ್ಲ ಇದು ಜಾಸ್ತಿ. ಇದ್ರೆ ಮಾಡ್ಲೇಬೇಕಿದು ನಮ್ಮ ಮನೆಗಳಲ್ಲಿ. ಸೊ ಪೂರಿ ಮಾಡ್ಕೊಳ್ತೀರಾ? ಮಾಡ್ಕೊಳ್ತೀವಿ. ಇವಾಗ ಪೂರಿ ಮಾಡ್ತೀವಿ. ಇವಾಗ ಪೂರಿಗೆ ರೆಡಿ ಮಾಡ್ಕೊಳ್ತೀರಾ? ಇದಕ್ಕೆ ಎಣ್ಣೆ ಬೇಕಾ ನಿಮ್ಗೆ? ಇಲ್ಲ, ಬೇಡ. ಸ್ವಲ್ಪ ಹಿಟ್ಟಿದೆಯಲ್ಲ, ಎಣ್ಣೆ ಇಲ್ಲ ಹಿಟ್ಟು ಯಾವ್ದಾದ್ರು ಒಂದು ಆಗಿದೆ. ಅದು 1 ಪ್ಲೇಟ್ ಕೊಡಿ. ಬೇಕಾ? ಚಿಕ್ಕದು ಸಾಕಲ್ವಾ? ಅಷ್ಟೇ ಸಾಕು. ಎಣ್ಣೆ ಕಾಯೋ ತನಕ ಇದ್ರಾಗ ಇಡ್ತೀನಿ. ವಚನ ಹೇಳ್ತೀರಾ ಯಾವ್ದಾದ್ರು ಒಂದು? ಇವಾಗ ಹೇಳ್ತೀನಿ. ಎಳೆ ನಿಮ್ಮ ದಾನ
ಬೆಳೆ ನಿಮ್ಮ ದಾನ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ನಿಮ್ಮ ದಾನವನುಂಡು ಅನ್ಯರ ಹೊಗಳುವ, ನಿಮ್ಮ ದಾನವನುಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೇ ನಿಂಬೆ ರಾಮನಾಥ. ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಸೊ ಅದು ಹಾಕೊಂಡ್ರಿ ಅನ್ಸುತ್ತೆ ನೀವು ಪೂರಿ. ಹಾಂ ಹಾಕಿ ಕಾದಿತ್ತಾ ಎಣ್ಣೆ? ಹಾಂ, ಎಣ್ಣೆ ಕಾದಿದೆ. ಡೈರೆಕ್ಟ್ ಹಾಕ್ಲ, ಇದಕ್ಕೇನಾದರೂ ಪೇಪರ್? ಅದೇ ಪ್ಲೇಟ್ಗೆ ಹಾಕೊಂಡ್ಬಿಡಿ. ಆಯ್ತು, ಈಗ ಇದು ರೆಡಿ. ರೆಡಿ ಇದೆಯಾ? ಸರ್ವ್ ಬೌಲ್ ಕೊಡಿ, ಇಲ್ಲ ಪ್ಲೇಟ್ ಆದರೂ. ಮೊಸರು ಚಟ್ನಿ ರೆಡಿ. ರೆಡಿ ಇದೆ. ಬಾಸುಂದಿ ಕೂಡ ರೆಡಿ ಇದೆ ಅಲ್ವಾ? ಜಾಸ್ತಿ ಮಾಡೋದಿಲ್ಲ ಈ ಊರಲ್ಲಂತೂ ಇದನ್ನ. ಹೌದಾ? ನಮ್ಮ ಕಡೆ ಅಂದ್ರೆ ಇದು ಸಾಮಾನ್ಯ ಉತ್ತರ ಕರ್ನಾಟಕ ಕಡೆ ಜಾಸ್ತಿ. ಹೋಟ್ಲಲ್ಲಿ ಇದೆ, ಸಿಗೋದೇ ಇದೆ. ಹಾ ಹಾ ಹಾ. ಪೂರಿ ಅಂದ್ರೆ ಸಾಕು, ಪೂರಿ ಜೊತೆಗೆ ಇದೇ ಸಿಗೋದು. ಹೌದಾ? ನಾನು ಸಾಮಾನ್ಯ ಇಲ್ಲಿ ಬೆಂಗಳೂರು ಕಡೆ ಇಲ್ಲ ಅದು. ಇಲ್ಲಿ ಸಾಗು ಮಾಡ್ತಾರೆ. ಹೌದು ಹೌದು. ವಿಭೂತಿ ಸ್ವಲ್ಪ. ವಿಭೂತಿ ಕೊಡ್ಲಾ? ವಿಭೂತಿನ ಏನಕ್ಕೆ ಹಚ್ತಾರೆ ಅಂತ ಗೊತ್ತಲ್ವಾ? ಪ್ರಸಾದ ಆಗುತ್ತೆ. ಖಂಡಿತ. ಇಲ್ಲ ಅಂದ್ರೆ ಬರೇ ಊಟ ಅಂತೀವಿ. ಹೌದು ಹೌದು. ಇದು ಹಚ್ಚಿದ್ರೆ ಪ್ರಸಾದ. ಆಹಾರಕ್ಕೆ ನಾವು ಮನೆಯಲ್ಲಿ ಡೈಲಿ. ಹೌದು, ಪ್ರಸಾದ. ಇದಕ್ಕೆ ಒಂದು ಸ್ಪೂನ್ ಇಡಬೇಕು, ಹಂಗೆ ತಿನ್ನಕ್ ಆಗಲ್ಲಲ್ಲ. ಒಂದು ಸ್ಪೂನ್ಲೆ ಬಾಯಿ ಖಂಡಿತ. ಇದಕ್ಕೊಂದು ಸ್ಪೂನ್ ಕೊಡಿ. ಇದು ಮಾತ್ರ ಹಂಗೆ ಅದ್ಕೊಂಡು ತಿನ್ಬೋದು. ಬಾಸುಂದಿ, ಮೊಸರು ಚಟ್ನಿ, ಪೂರಿ ಇದನ್ನ ತಿಂದು ರುಚಿ ನೋಡಿ ನನಗೆ ಹೇಳಬೇಕು. ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಅರೋಮ ಬರ್ತಾ ಇದೆ ಈ ಒಂದು ಇದು ಬಾಸುಂದಿದು. ಯಾಕಂದ್ರೆ ಏಲಕ್ಕಿ ಎಲ್ಲ ಹಾಕಿದಿರಲ್ವಾ, ಹಾಗಾಗಿ ಮೊಸರು ಚಟ್ನಿದು ಕೂಡ ತುಂಬಾ ಚೆನ್ನಾಗಿದೆ. ಕಲರ್ಫುಲ್ ಆಗಿದೆ ನೋಡೋದಕ್ಕೆ, ಹಸಿರಾಗಿ ಬಿಸಿ ಇದೆ ಈಗಲೂ. ತಣ್ಣಗಾಗಿ ಸ್ವಲ್ಪ ಸ್ವೀಟು ಬೇಕಾದ್ರೆ ಹಾಕೋಬಹುದು, ಕರೆಕ್ಟ್ ಆಗಿದ್ರೆ ತುಂಬಾ ಚೆನ್ನಾಗಿದೆ. ಹೌದಾ? ಸ್ವೀಟು ಅಷ್ಟೇ, ಸಕ್ಕರೆ ತುಂಬಾ ಅದು ಒಂದು ಹದಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಏಲಕ್ಕಿದು ಘಮ ಇದೆಯಲ್ಲ, ಪರಿಮಳ ತುಂಬಾ ಚೆನ್ನಾಗಿದೆ. ನೀವು ತಿಂದಿಲ್ಲ ಮೊಸರು ಚಟ್ನಿ? ತುಂಬಾ 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 ಚೆನ್ನಾಗಿದೆ. ಗುಲ್ಬರ್ಗದಾಗ ಮಾಡ್ತಾರಲ್ಲ ಇದನ್ನ. ನಾನು ಟೇಸ್ಟ್ ಮಾಡಿಲ್ಲ ಸಾಮಾನ್ಯ, ಇವಾಗ ಫಸ್ಟ್ ಟೈಮ್ ನನ್ನ ಟೇಸ್ಟ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡೆರಡು, ಒಂದು ಸಿಹಿ ಒಂದು ಖಾರ ಪದಾರ್ಥಗಳನ್ನ ಹೇಳ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಶರಣಾರ್ಥಿ. ಬಸವಟ್ಟಿ ಅವರಿಗೆ ತುಂಬಾ ಧನ್ಯವಾದಗಳು. ವೀಕ್ಷಕರೇ, ಬಾಸುಂದಿ ಹಾಗೂ ಮೊಸರು ಚಟ್ನಿ ಹೇಗೆ ಮಾಡೋದು ಅಂತ ಒಮ್ಮೆ ನೋಡ್ಕೊಂಡು ಬಂದ್ಬಿಡೋಣ. ಬಾಸುಂದಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಗಸಗಸೆ, ಹಾಲು, ಸಕ್ಕರೆ. ಬಾಸುಂದಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಲು ಇಡಿ. ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಸಬ್ಬಕ್ಕಿ ಹಾಕಿ ಹುರಿದು ಕುದಿಯುತ್ತಿರುವ ಹಾಲಿಗೆ ಹಾಕಿ, ನಂತರ ತುಪ್ಪದಲ್ಲಿ ಹುರಿದ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಹುರಿದು ಪುಡಿ ಮಾಡಿದ ಗಸಗಸೆ, ಸಕ್ಕರೆ ಹಾಕಿ 10 ನಿಮಿಷ ಬೇಯಿಸಿದರೆ ರುಚಿಯಾದ ಬಾಸುಂದಿ ಸವಿಯಲು ಸಿದ್ಧ. ಮೊಸರು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹುರಿಗಡಲೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಜೀರಿಗೆ, ಅರಿಶಿಣ, ಸಾಸಿವೆ, ಹಸಿಮೆಣಸಿನಕಾಯಿ. ಮೊಸರು ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಪ್ಯಾನ್ಗೆ ಎಣ್ಣೆ, ಸಾಸಿವೆ,
ಜೀರಿಗೆ, ಕರಿಬೇವಿನ ಸೊಪ್ಪು, ಹೆಚ್ಚಿದ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಹುರಿಗಡಲೆ, ಕರಿಬೇವಿನ ಸೊಪ್ಪು, ಜೀರಿಗೆ, ಉಪ್ಪು, ಸ್ವಲ್ಪ ಸಕ್ಕರೆ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿ ಸ್ವಲ್ಪ ಅರಿಶಿಣ ಹಾಕಿ ಮತ್ತೆ ರುಬ್ಬಿಕೊಂಡು ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಈರುಳ್ಳಿಯ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿದರೆ ರುಚಿಯಾದ ಮೊಸರು ಚಟ್ನಿ ಪೂರಿಯೊಂದಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.